ಈ ಅಪ್ಪನ ರಿಸೆಪ್ಷನ್ ಮಾಡ್ತಾನಂತೆ ರಿಸೆಪ್ಷನ್. ಹ್ಞೂ ಅಲ್ಲ ಮನೆಗೋದು ಬೀಗರಿಗೆ ಒಂದು ಹೊತ್ತು ಊಟ ಹಾಕಕ್ಕೆ ಹೋಗ್ತಾ ಇಲ್ಲ ಇವನ್ಗ. ಇವ್ನು ಯಾವಾಗ ತುಂಬ ಕಷ್ಟ ಬೆಂಕಿತ್ತು. 3 ಕಾಸಿನ ಸೀರೆ ಕೊಟ್ಟವನು ಸಿಂಡೆ. 35,000 ರೂಪಾಯಿ ಸೀರೆ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಂತ ಸೀರೆ ತಂದವ್ ನೋಡ್ದ ಇವನ್ ಕಷ್ಟ ಬೆಂಕಿತ್ತು. ಯಾವಾಗ ಬಂದೆ? ಬಂದಿದ್ದೀನಿ ಬಾ. ಇನ್ನೂ 2 ದಿವಸ ಇರೋಕ್ಕಾಗಿಲ್ಲ. ಅವ್ರು ಹಾಕೋ ಕೂಳ್ ತಿಂದ್ಬಿಟ್ಟು ನಂಗೆ ಎತ್ತಿದ್ದು ಬೇದಿಗಳು. ನಿಂಗೆ ಇಲ್ಲಿ ಮನೆಗೆ ಅನುಮಾನವಾಗಿ ಮಾಡ್ಕೊಂಡು ಒಳಗೆ ಒಬ್ಳೇ ತಿಂತೀಯಾ? ಇನ್ನು ಅವ್ರು ಹಾಕೋ ಕೂಳು ನಿಂಗೆ ಇಡಿಸ್ತಾರ? ಈಗ ಈ ಮಾತುಗಳು ಯಾಕೆ ನೋಡಿ ನಂಗೆ ಪಾಪ ಬರೋದು. ಇಂಥ ಮಾತುಗಳು ಮಾತಾಡಿದ್ರೆ ಬಲ್ಕು ಆಪತ್ತು ನಂಗೆ. ನಿಂಗೆ ಯಾವಾಗ ಪಾಪ ಬರಲ್ಲ ಹೇಳು? ಅಲ್ಲ ಯಾಕೆ ಬರಕ್ಕೆ ಹೋಗಿದ್ದು? ನಂಗೆ ಅಲ್ಲಿರೋಕೆ ಇಷ್ಟ ಇಲ್ಲ. ಅಲ್ಲ ನಿನ್ನ ಎದುರಿಗೆ ಹೇಳ್ತಾನೆ 35,000 ರೂಪಾಯಿ ಕೊಟ್ಟು ಸೀರೆ ತಂದಿದ್ದೀನಿ ಅಂತ. ಹಾಂ ಯಾವ್ದು 500 ರೂಪಾಯಿ ಸೀರೆ ಕೊಟ್ಟವನೆ. ಏಯ್ ಅದೇನೋ ಹೇಳ್ತಾರಲ್ಲ, ಅದೇನೋ ನೆಂಟರು ಕೊಟ್ಟಿದ್ದು ಬಣ್ಣ ಹೋಗೋರು ಫೋನ್ ಅಂತ. ಬೇರೆಯವ್ರು ಕೊಟ್ಟಿದ್ದು ಏನು ನಮ್ಕ? ನಿನ್ಗೇನು ಬಟ್ಟಿಗೆ ಇಲ್ಲ ಕಣಕ? ಅಷ್ಟು ಮಾತ್ರಕ್ಕೆ ಏನು ಕೇಳಬೇಕಾಗಿತ್ತು? ಈ ಆಲಪ್ಪನ ಗಾಶಾರ ಕೆಟ್ಟು ಇವಳು ಕರ್ಕೊಂಡು ಹೋದ್ಲು. ನಿನ್ನ ಕೇಳ್ತು ಗಾಶಾರ. ಅಯ್ಯೋ ಹೋಗಿ ಹೋಗಿ ಇವಳು ಬಾಯ್ಗೆ ಸಿಕ್ಕವನಲ್ಲ, ಇನ್ನು ಬಿಡ್ತಾನ ಅವನ್ನ? ಬಿಟ್ಟಂಗೆ ಇವಳು ಅವನ್ನ. ಅದೇನ ಆಪತ್ತು ತಿರ್ಕೊಂಡು ಗೊಂಡ್ಗೋಣ ಅಂತ ಇದೆಯಾ? ಎಲ್ಲ ರಾಮ್ನ ಅಸ್ನೇ ಇವರು ಗಂಡು ಮೊದಲೇ ಅಂಟು ಬಂದವ್ ನೋಡು ಆ ಮನೆಗೆ ಅವ್ರೆ. ಬಂದ್ಲೇನು? ಬಂದವಳು ನೋಡು. ರಾಮು ಅಣ್ಣ ಬಾಣ. ಓ ಏನಮ್ಮ ಚೆನ್ನಾಗಿದ್ದೀನಮ್ಮ? ಅಂಕಲ್ ಚೆನ್ನಾಗಿದ್ದೀನಿ. ನೀವೇ ಗೊತ್ತಾಗಿಲ್ಲ? ನಮ್ಮ ತಾತ ಮೇಡಮ್. ಹೌದಾ, ಸರಿ ಸರಿ. ಯಾರೋ ಈ ಅಮ್ಮನು ನಿನ್ನ ನೋಡ್ಬೇಕು ಅಂತ ಕರ್ಸಿದ್ಲಮ್ಮ. ಅದೇ ಅಂಕಲ್, ನಾನು ಮಾತಾಡ್ಬೇಕಂತಾನೆ ಇಲ್ಲಿ ಕುತ್ಕೊಂಡಿದ್ದೀನಿ. ಏನೇ ಧನು, ದೀಪಾ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಿಂದೇನು ಕತೆ? ಬದುಕಿದ್ದಾಗ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಇವಾಗ ಸತ್ತಾಗ ಯಾಕೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆಯಾ? ಹಂಗೆಲ್ಲ ಮಾಡೋದು ತಪ್ಪು. ಇಲ್ಲ ದೀಪಾ, ನೀನು ನೋಡ್ಬೇಕನ್ನಿಸ್ತು ಅದಕ್ಕೆ. ಸರಿ ಆಯ್ತು ಬಿಡು, ನೋಡ್ದಲ್ಲ ಮಾತಾಡಿಸ್ದಲ್ಲ. ಇನ್ನೇನು? ಇನ್ನೇನು ಇಲ್ಲ ದೀಪಾ. ಅದ್ಯಾಕೆ ಹತ್ರಕ್ಕೆ ಬರ್ತಾ ಇದೆಯಾ? ನಾನು ನಿನ್ನೇನು ಮಾಡಲ್ಲ, ಸುಮ್ಮನೆ ಇರೇ. ಏನು ಹೇಳು ದೀಪಾ, ನೀನು ಹೆಂಗೂನು ಸಂಜಯ್ನ ಬೇಡ ಅಂತ ಬಿಟ್ಬಿಟ್ಟಿದೀಯ ತಾನೆ? ಬಿಟ್ಬಿಟ್ಟಿದ್ದೀನಿ. ಅದಕ್ಕೇನು ಇವಾಗ? ದೀಪಾ, ಸಂಜಯ್ ಕೈಲಿ ನಂಗೊಂದು ತಾಳಿ ಕಟ್ಸ್ಬಿಡು ದೀಪಾ. ನನ್ನ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ನನಗೆ ಅದೊಂದು ಆಸೆ ದೀಪಾ. ನಾನು ಬೇಡ ಅಂತ ಬಿಟ್ಟು ಬಂದಿದ್ದಾಯ್ತು. ಮತ್ತೆ ಅವನ ಹತ್ರ ಹೋಗಿ ಇವಳು ತಾಳಿ ಕೊಟ್ಟೋದು ಧನುಗೆ ದೆವ್ವಾಗಿ ಬಂದಿದ್ದಾಳೆ, ಬೇರೆಯವ್ರ ಮೈ ಮೇಲಿದ್ದಾಳೆ, ಇವಳು ತಾಳಿ ಕೊಟ್ಟು ಅಂತ ನಾನು ಕೇಳಲೇನೆ ದೀಪಾ. ಇದೊಂದೇ ಒಂದು ಆಸೆ ನೆರವೇರಿಸ್ಬಿಡು ದೀಪಾ. ನೀನು ಹೇಳಿದ್ರೆ ಸಂಜಯ್ ಕಟ್ತಾನೆ. ನೋಡು ಧನು, ಇದೆಲ್ಲ ಆಗದಿರೋ ವಿಷಯ. ನಾನು ಅವನನ್ನು ಬಿಟ್ಟು ಬಂದರೆ ತುಂಬ ವರ್ಷಗಳೇ ಆಯಿತು. ಅವನ ಜೀವನಕ್ಕೆ ಮತ್ತೆ ನಾನು ಎಂಟ್ರಿ ಆಗಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ಈ ಆಸೆ ಮಾತ್ರ ತೀರ್ತಿದ್ದು. ಅರ್ಥ ಮಾಡ್ಕೊಂಡಿದ್ದೆ ಮಾಡ್ಕೋ, ಇಲ್ಲ ಅಂದರೆ ಸುಮ್ಮನಿರು. ಆಗ್ತಿಪ್ಪ, ನಿನ್ನ ಫ್ರೆಂಡ್ ಮೇಲೆ ನಿಂಗೆ ಪ್ರೀತಿ ಇಲ್ಲ? ಪ್ರೀತಿ ಐತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕತ್ತಿ ಬಂಗಾರತು ಅಂತ ಏನು ಕತ್ ಕೈ ಕೊಡೋಕ್ಕಾತೈತೆ? ನಿಂಗೇನಾದರೂ ಬುದ್ಧಿ ಐತಾ ನಿಂಗೆ? ಆಯಿತಾ ಮಾತಾಡ್ತಾ? ನಿನ್ನ ಪಾಡಕ್ಕೆ ನೀನು ಹೋಗು. ಇಲ್ಲ ದೀಪ, ನನಗೆ ಸಂಜಯ್ ಅಂದರೆ ಇಷ್ಟ. ನಾನು ಸಂಜಯನ ಮದುವೆ ಆಗಬೇಕು. ಇದು ಆಗದೇ ಇರೋ ವಿಷಯ. ಅಲ್ಲಮ್ಮ, ನಮ್ಮ ಸೊಸೆ ಮೈ ಮೇಲೆ ಇರೋದು. ನಮ್ಮ ಸೊಸೆಗೆ ಬಂದು ಹುಡುಗನ ತಾಳಿ ಕಟ್ಟಕತ್ತೈತಾ? ನೀನೇ ಹೇಳಮ್ಮ. ನಾವು ಹೇಳಷ್ಟು ಹೇಳ್ತಾ ಇದ್ರಿ, ಅವ್ರಿಗೆ ಕೇಳ್ತಾ ಇಲ್ಲ. ಅಲ್ಲ, ನಿನ್ನ ವಯಸ್ಸೇನು ಅವನ ವಯಸ್ಸೇನು? ನಿನ್ನ ವಯಸ್ಸೇನೋ ಕಡಿಮೆ, ಆದರೆ ನೀನು ಯಾರ ಮೈ ಮೇಲಿದೆಯಾ? ಯಾರ ಮೈ ಮೇಲೆ ಇದೆಯಾ ಅನ್ನೋ ಪರಿಜ್ಞಾನ ಆಯ್ತಾ ನಿನಗೆ? ದೀಪ, ಆಗುತ್ತೋ ಆಗಲ್ಲ ಅಷ್ಟೇ. ಸರಿ, ನಾನು ನೋಡಬೇಕು. ಅಜಯ್ ಕಾರ್ ಹಾಕೊಂಬಂದಿದ್ದೀನಿ. ಅಜಯ್ ಕೆಲಸ ಆಯ್ತಂತೆ, ನಾನು ನೋಡಬೇಕು. ಇವಾಗ ಆಗಲ್ಲ ದೀಪ ನಿನ್ನ ಕೈಲಿ? ಇಲ್ಲ, ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನೀನು ಎಂಥವಳು ಅಂತ ನನಗೆ ಗೊತ್ತು ಬಿಡೆ. ಒಟ್ಟವಳು ಬಿಟ್ಟಿರೋ ಮಗಳನ್ನ ಬಿಟ್ಬಿಟ್ಟ ಬೇರೆಯವನ ಜೊತೆ ಇದೆಯಲ್ಲ ನೀನು. ನಿನಗೇನು ಮನುಷ್ಯತ್ವ ಅನ್ನೋದೈತಾ? ಮನುಷ್ಯತ್ವ ಅನ್ನೋದಿದ್ದರೆ ಮಗಳನ್ನ ನಿನ್ನ ಜೊತೆಯಲ್ಲೇ ಇಟ್ಕೊತಾ ಇದ್ದೆ ನೀನು. ಎತ್ತು ಮಗಳನ್ನೇ ದೂರ ಮಾಡಿದಳು, ಇನ್ನು ನನ್ನ ಮಾತು ಕೇಳ್ತೀಯ ನೀನು? ನೋಡೋದನು ನನ್ನ ವೈಯಕ್ತಿಕ ವಿಷಯ. ನೀನು ಅದಕ್ಕೆಲ್ಲ ತಲೆ ಹಾಕ್ಬೇಡ. ಅದು ನನ್ನ ಇಷ್ಟ, ನನ್ನ ಜೀವನ. ನಾನು ಏನಾದರೂ ಮಾಡ್ಕೊತೀನಿ. ನನ್ನ ಮಗಳು ನಾನು ಹೆಂಗೆ ಕರ್ಕೊಂಬರ್ಬೇಕು ಅಂತ ನನಗೆ ಗೊತ್ತು. ನಾನು ಕರ್ಕೊಂಬರ್ತೀನಿ. ನಿನ್ನ ಪಾಡಿಗೆ ನಿಂದೆಷ್ಟು ಅಷ್ಟು ನೋಡ್ಕೋ. ಒಂದು ಮಗುನ ಸಾಕಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ನನ್ನ ಯೋಗ್ಯತೆ ಬಗ್ಗೆ ನೀನು ಮಾತಾಡಬೇಡ. ನಿನಗೈತೆ ಯೋಗ್ಯತೆ? ನಿನಗೈತೇನೆ? ನನ್ನ ಗಂಡನ ಕೈಲಿ ನಿನಗೆ ತಾಳಿ ಕಟ್ಸ್ಬೇಕಾ ನಾನು? ಗಂಡನ ಬಿಟ್ಟು ಯಾವನ ಜೊತೆನೋ ಇದೆಯಲ್ಲ, ಅವನಂಗೆ ಯಾರ್ತಾನೆ ನಿನ್ನ ಗಂಡ ಅಂತ ಯಾಕೆ ಹೇಳ್ತಾ ಇದೆಯಾ? ಬಿಟ್ಟು ಬಂದು ಎಷ್ಟು ದಿನ ಆಯಿತು ಸಂಜಯ್ನ ನೀನು? ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅವ್ನು ಇಲ್ಲಿವರೆಗೂ ಮದುವೆ ಆಗದಿರೋದು. ನನಗೆ ಪ್ರೀತಿ ಇಲ್ಲ ಅಂತಂದ್ರೂ ಒಂದು ಗೌರವ ಕೊಡ್ತೀನಿ ಅವನಿಗೆ. ಯಾರು ಹೇಳಿದ್ದು ಅವ್ನಿಗೆ ಮದುವೆ ಆಗಿಲ್ಲ ಅಂತ? ಬನ್ನಿ ಮೇಡಮ್, ಹೋಗೋಣ. ಮೇಡಮ್, ಏನು ಹೇಳ್ತಾ ಇದೆಯೇ? ಯಾರು ಹೇಳಿದ್ದು ಮದುವೆ ಆಗಿಲ್ಲ ಅಂತ? ಮದುವೆ ಆಗೈತೆ ಅವನಿಗೆ. ಸುಳ್ಳು ಮಾತಾಡ್ತಿ ಅಂದರೆ ಕಪಾಳು ಕೊಡ್ತೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜನ ಹೇಳ್ತಾ ಇದ್ದೀನಿ. ಮದುವೆ ಆಗೈತೆ. ನಿನ್ನ ಪಕ್ಕ ಕೂತವನಲ್ಲ, ಆ ಹುಡುಗನ ತಂಗಿನೇ ಸಂಜಯ್ ಕೊಟ್ಟು ಮದುವೆ ಮಾಡಿರೋದು. ಇಲ್ಲೇ ಅವರಲ್ಲ ಅವರಿಬ್ರು, ಕೇಳವ್ರನ್ನೇ. ನಿನ್ನ ಮಾತು ನಂಬಕ್ಕೆ ನಾನು ರೆಡಿ ಇಲ್ಲ. ಮೇಡಮ್ ಬನ್ನಿ, ಯಾರು ಏನೋ ಹೇಳ್ತಾರೆ ಅದನ್ನೆಲ್ಲ ನಂಬೇಡಿ ನೀವು. ನಾನು ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳು ಹೇಳಿ ನನಗೇನಾಗಬೇಕು? ನಾನೊಂದು ದೆವ್ವ, ನಾನೊಂದು ಆತ್ಮ. ನನ್ನ ಪಾಡಿಗೆ ನಾನು ಓದ್ತೀನಿ. ನಾನೇ ನಿಮ್ಮ ಥರ ಏನು ಬದುಕಿ ಬಾಳ್ಬೇಕಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಇವ್ರ ತಂಗಿನೇ ಕೊಟ್ಟಿರೋದು ಸಂಜಯ್ಗೆ ಮದುವೆ ಆಗೈತೆ. ಸ್ನೇಹ ಅಂತ ಹುಡುಗಿ ಹೆಸರು. ನಿಜ ಹೇಳ್ತಾ ಇದ್ದೀನಿ. ನೀನೇ ನನ್ನ ಮಾತು ಸುಳ್ಳಾದ್ರೆ ಹೋಗಿ ನೋಡೋಗು. ರಾಮು ಸರ್, ಇವಳು ಏನು ಹೇಳ್ತಾಳೆ ರಾಮು ಸರ್? ಧನು, ಹೌದು ಮೇಡಮ್, ನಿಜನೇ. ನಿಮ್ಮ ಹತ್ರ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ನಿಜನೇ ಮೇಡಮ್. ಏನ ನಿಜನೇ ಅಂತ ಇದೆಯಾ? ನಿಮ್ಮ ತಂಗಿನ ಸಂಜಯ್ ಕೊಟ್ಟಿರೋದಾ? ಹೂನಮ್ಮ, ಸಂಜಯ್ಗೆ ನನ್ನ ಮೊಮ್ಮಗಳನ್ನ ಕೊಟ್ಟಿರೋದು ಸ್ನೇಹನ. ನಿನ್ನ ಮಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾಳೆ. ಅಯ್ಯೋ ಒಳ್ಳೆಯವಳಮ್ಮ ನನ್ನ ಮೊಮ್ಮಗಳು. ಪಾಪ
ಕಷ್ಟ ಆಗಲಿ ಸುಖ ಆಗಲಿ ಬಿಟ್ಟು ಹೇಗ್ತಾವಳೆ, ಇನ್ನೇನು ಮಾಡೋಕ್ಕತ್ತೈತೆ. ನೀನು ಮಗುನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಹಾಂ, ಮಗುನ ಕರ್ಕೊಂಡೋಗಮ್ಮ ಅಂತ ಅದಕ್ಕೆ ನಾನು ಹೇಳಿದ್ದು. ಹ್ಞೂ, ಮದುವೆ ಆಗಿ ಆಯಿತು 6 ತಿಂಗಳು. ಹನಿಮೂನ್ಗ ಇದಕ್ಕೆ ಹೋಗಿದ್ರು ಅಮೇರಿಕಕ್ಕೆ ಹೋಗಿದ್ರು. ನಿಮ್ಮ ಮಗಳನ್ನ ನಮ್ಮನೆಗೆ ಬಿಟ್ಬಿಟ್ಟು. ಅಯ್ಯೋ ಪಾಪ ಹುಡುಗಿಗೆ ಜ್ವರ ಬಂದ್ಬಿಟ್ಟಿತ್ತಮ್ಮ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡ್ಬಂದ್ರಿ. ಹ್ಞೂ, ನನ್ನ ಮೊಮ್ಮಗಳನ್ನ ಕೊಟ್ಟಿರೋದು. ಚೆನ್ನಾಗವಳೆ ಆಯ್ತಲ್ಲ, ಮುಗ್ದಿದ್ದು ಮಾತಾಡಿದ್ದು. ಬಾರ ಸಾವಿತ್ರಿ ಅಡುಗೆ ಮಾಡೋಳೆ, ಅಮ್ಮನ ತಿನ್ಬಿಟ್ಟು ಊರಿಗೆ ಹೋಗ್ಲಿ. ಸರಿ ಮೇಡಮ್, ಬನ್ನಿ, ನಾನು ಅವ್ರನ್ನ ಕಳ್ಸ್ಕೊಡ್ತೀನಿ. ಬನ್ನಿ, ಅವ್ರನ್ನ ಹೆಂಗೆ ಕಳ್ಸ್ಕೊಡ್ಬೇಕು ಅಂತ ನನಗೆ ಗೊತ್ತು. ಅದೇ ನೀನೇನೋ ಮದುವೆಗೆ ಮುಂಚೆ ಲವ್ ಮಾಡ್ತಾ ಇದ್ದಂತೆ. ಲವ್ ಅವಳು ಎಪ್ಪನ ಜೊತೆಗೆ ಹೊರಟೋಗ್ಬಿಟ್ಟಂತೆ. ಹ್ಞೂ, ನಿನ್ನಂತವ್ರ ಅಪರೂಪ. ಹ್ಞೂ, ಲವ್ ಮಾಡಿದವ್ರನ್ನ ಬಿಟ್ಬಿಟ್ಟು ಎಲ್ಲ ಹೊರಟೋಗ್ಬಿಡ್ತಾರೆ. ಪಾಪ ನೀನು ತಿರ್ಗಾ ವಾಪಸ್ ಹೊರಟೋಗಿದ್ಯಾ? ಎಲ್ಲೋ ಚೆನ್ನಾಗಿ ಆರಾಮಾಗಿರು. ಹ್ಞೂ, ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಇದ್ರೆ ಸರಿ. ಇಲ್ಲೆಲ್ಲ ಮಗುನ ಚೆನ್ನಾಗಿ ನೋಡ್ಕೊಂತಾಳೆ ನಮ್ಮ ಸ್ನೇಹ. ಹ್ಞೂ, ಬನ್ನಿ ಮೇಡಮ್, ಊಟ ಮಾಡ್ಕೊಂಡು ಹೋಗಿರಂತೆ. ಹಾಂ, ಊಟ ಏನು ಬೇಡ ರಾಮು ಸರ್, ನಾನು ಓಡ್ತೀನಿ, ನಂಗೆ ಟೈಮ್ ಆಗುತ್ತೆ. ಒಂಚೂರು ಊಟ ಮಾಡ್ಕೊಂಡು ಹೋಗಿ ನಡಿಯಮ್ಮ. ಅಯ್ಯೋ, ನಮ್ಮ ಸೊಸೆ ಬೋಂಡ ಚಿತ್ರಾನ್ನ ಶಾವಿಗೆ ಬಾತು ಎಲ್ಲ ಮಾಡೋಳೆ. ಬಮ್ಮ, ತಿನ್ಬಿಟ್ಟು ಹೋಗಿ ಬಾ. ಒಂಚೂರು ಎಷ್ಟು ಬೇಕೋ ಅಷ್ಟು ಬಾ. ನಮ್ಮ ಮನೆಯವ್ರಿಗೆ ಬಂದು ತಿಂದಿರೋವತ್ತೀಯಾ? ಬಮ್ಮ, ನನ್ನ ಮೊಮ್ಮಗಳನ್ನೇ ಕೊಟ್ಟಿರೋದು ನಿಮ್ಮ ಯಜಮಾನ್ಕ. ಹ್ಞೂ, 2ನೇ ಮದ್ವೆಗ. ನಿಮ್ಮ ಮೊದಲನೇ ಎಂಟ್ರು, ಅವಳು 2ನೇ ಎಂಟ್ರು. ಬಾಯಿ ಏನು ಬಾಯಮ್ಮ. ಬಾ, ತಿನ್ಬಿಟ್ಟು ಹೋಗಿ ಬಾ. ಇವಾಗ ಅದು ಗೊತ್ತಾಯ್ತೇನೆ. ನಂಗೆ ನಂಬಕ್ಕೆ ಆಯ್ತಾ ಇಲ್ಲೇ ಧನು, ನಿಜವಾಗ್ಲೂ ನಂಗೆ ನಂಬಿಕೆನೇ ಬರ್ತಾ ಇಲ್ಲ. ಇವ್ರು ಇಷ್ಟು ಜನ ಹೇಳಿದ್ರು ನನ್ನ ಮನಸ್ಸು ಕೇಳ್ತಾನೆ ಇಲ್ಲ. ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೆ. ಅಯ್ಯೋ, ನಿಜಾನೇ. ಹ್ಞೂ, ನನ್ನ ಮೊಮ್ಮಗಳನ್ನೇ ಕೊಟ್ಟಿರೋದು ನಿಮ್ಮ ಯಜಮಾನ್ಕ. ಸರಿ, ನಾನು ಹೊರ್ತೀನಿ. ನನ್ನ ವಿಷಯ ಜೀವ ಇಲ್ಲದೆ ಇರೋ ನಿನಗೆ ಇಷ್ಟ ಆಸೆ ಅಂದರೆ, ಜೀವ ಇರೋ ನಮಗಿನ್ನೂ ಇಷ್ಟ ಆಸೆ ಇಲ್ಲ. ಹಾಂ, ನಿನ್ನ ಆಸೆ ನೆರವೇರ್ತಲ್ಲ, ನಾನು ಬನ್ನಲ್ಲ, ಮಾತಾಡ್ತನಲ್ಲ, ಇನ್ನೇನು ನಿಂದು. ಸರಿ ರಾಮು ಸರ್, ನಾನು ಹೊರ್ತೀನಿ. ಅಯ್ಯೋ, ಒಂದೇ ಒಂದು ಸುತ್ತು ತಿನ್ಬಿಟ್ಟು ಹೋಗ್ಯಾ. ಬಮ್ಮ, ಬಾ. ಇಲ್ಲಿ ಗಂಟೆ ಬಂದು ಹಂಗೆ ಹೋಗಿದೆ ಅಂದರೆ ನಮ್ಮ ಸ್ನೇಹ ಬೈಕಂತಾಳೆ. ಅಯ್ಯಮ್ಮ 4 ಗಂಟೆ ಬಂದು ಹಂಗೆ ಕಳಿಸಿದ್ರಲ್ಲ ಅಂತ. ಸ್ನೇಹನ? ಹ್ಞೂ, ನನ್ನ ಮೊಮ್ಮಗಳು. ಸರಿ ಅಜ್ಜಿ, ಬನ್ನಿ ಮೇಡಮ್, ಬನ್ನಿ. ಬಾಪ ಸ್ವಾಮಿ. ನೋಡಮ್ಮ, ಯಾರ ಅಣ್ಣನಾಗ ಏನೇನು ಬರ್ತೈತೋ ಅದೇ ಆಗೋದಮ್ಮ. ನಮ್ಗೆ ಏನಂತ ಹೇಳಿದ್ನಂದ್ರೆ, ಸಂಜಯಪ್ಪನು ಇಲ್ಲ ನನ್ನ ಹೆಂಡ್ತಿಗೆ ಅದೇನೋ ಅಲ್ಲಿ ಓದುಗಳು 2 ಪ್ರಾಬ್ಲಮ್ ಆಗಿ ನನ್ನ ಹೆಂಡ್ತಿ ಸತ್ತೋಗ್ಬಿಟ್ಲು ಅಂತ ಹೇಳ್ದ. ಆಮೇಲೆ ನಮ್ಗೆ ಗೊತ್ತಾಯ್ತಮ್ಮ, ನೀನು ಬದುಕಿದೀಯ ಅಂತ ಗೊತ್ತಿದ್ದಿದ್ರೆ ನಾವು ನಮ್ಮ ಮೊಮ್ಮಗಳನ್ನ ಕೊಡ್ತಾನೆ ಇರಲಿಲ್ಲಮ್ಮ. ಅದೇನೋ ತಿಳಿದು ಆಳ್ಬಾಯಿಗೆ ದೆಬ್ಬಾಕತ್ತೈತೇನಮ್ಮ. ಇಲ್ಲ ತಾತ, ನೀವೇನು ಭಯ ಪಡಬೇಡಿ. ನನ್ನಿಂದ ಯಾವುದೇ ತೊಂದರೆ ಆಗಲ್ಲ ನಿಮ್ಮ ಮೊಮ್ಮಗಳಿಗೆ. ನನಗೆ ಯಾಕೆ ಬೇಜಾರಾಯಿತು ಅಂದರೆ, ಸಂಜಯ್ ನನ್ನ ನೆನಪಲ್ಲೇ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಮದುವೆ ಆಗಿದ್ದಾನೆ, ಸರಿ ಬಿಟ್ಟು ನಾನು ಹೋಗಲ್ಲ. ನನಗೆ ಬೇಕಾಗಿಲ್ಲ, ನಾನು ಹೋಗಲ್ಲ. ನಾನು ಇದ್ದಿದ್ದ ರೀತಿ ನೋಡಿ ಅವನು ಹಂಗೆ ಹೇಳಿದ್ದಾನೆ. ಅವನದೇನು ತಪ್ಪಿಲ್ಲ ಬಿಡಿ. ಇಲ್ಲಿವರೆಗೂ ಬಂದು ನೀನು ಯಾಕಮ್ಮ ಊಟ ಮಾಡ್ತೀಯ? ಹೊತ್ತಿಯ ನಡಿಯಮ್ಮ, ಊಟ ಮಾಡಿ ನಡಿಯಮ್ಮ. ತಾತ, ನಿಮ್ಮ ಮೊಮ್ಮಗಳ ಸ್ಥಾನದಲ್ಲಿದ್ದೀನಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಅದನ್ನು ನೆರವೇರಿಸ್ಕೊಡ್ತೀರಾ? ಹೇಳಮ್ಮ, ಏನಂತ? ನನ್ನ ಕೈಲಿ ಸಾಧ್ಯವಾದರೆ ಖಂಡಿತ ನೆರವೇರಿಸ್ಕೊಡ್ತೀನಮ್ಮ. ನನಗೆ ನನ್ನ ಮಗುನ ಇಸ್ಕೊಟ್ಬಿಡಿ ತಾತ, ನನ್ನ ಮಗುನ ಇಸ್ಕೊಟ್ಬಿಡಿ. ಒಬ್ಬನೇ ಇರ್ತಾನಲ್ಲ, ಮಗುನ ನೋಡ್ಕೊಂಡಾದ್ರೂ ಖುಷಿಯಾಗಿರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟಿನಿಂದ. ಇವಾಗ ಮದುವೆ ಆಗಿದ್ದಾನಲ್ಲ, ಅವರಿಬ್ಬರ ಮಧ್ಯೆ ನನ್ನ ಮಗು ಯಾಕೆ ಅವ್ರಿಗೆ ಅಡ್ಡಿ ಆಗಬೇಕು? ನನ್ನ ಮಗುನ ಇಸ್ಕೊಟ್ಬಿಡಿ ತಾತ. ಸುಮ್ಮನೆ ಕೋರ್ಟು ಕೇಸು ಅಂತ ಅಲಿಯೋದು ನನಗಿಷ್ಟ ಇಲ್ಲ. ಈಸ್ಕೊಡೋಕ್ಕೆ ನಾವೇರಮ್ಮ? ಹಾಂ, ನಿನ್ನ ಮಗು ಆತು, ನೀನು ಹೋಗಿ ಕೇಳಬೇಕು. ಆ ಮಗು ನಿನ್ನ ಜೊತೆ ಬಂದರೆ ನೀನು ಕರ್ಕೊಂಡೋಗ್ಬೇಕಮ್ಮ. ಯಾಕಂತಂದರೆ ಇನ್ನೂ ಚಿಕ್ಕ ಮಗು, ಕಾನೂನು ಪ್ರಕಾರ ಆ ಮಗು ನಿನ್ನ ಹತ್ರ ಇರಬೇಕು, ತಂದೆ ಹತ್ರ ಇರೋಂಗಿಲ್ಲ. ಖಂಡಿತ ಹೋಗ್ತೀನಿ ತಾತ. ನಾನು ಮದುವೆ ಆಗಿಲ್ಲ ಅಂದ್ಬಿಟ್ಟು ಇಷ್ಟರಿಂದ ಸುಮ್ಮನೆ ಇದ್ದೆ. ಇವಾಗ ಎಲ್ಲ ವಿಷಯ ಗೊತ್ತಾಯ್ತಲ್ಲ, ನನ್ನ ಮಗು ನಾನು ಕರ್ಕೊಂಬಂದ್ಬಿಡ್ತೀನಿ. ನೋಡಮ್ಮ, ನೀನಿರೋದು ಬೇರೆಯವ್ರ ಜೊತೆಗೆ. ಏನು ಆ ರೀತಿ ಮಗುನ ಕರ್ಕೊಂಡೋಗಿ ತೊಂದರೆಗೆ ಸಿಕ್ಕಾಕೋದು ತಪ್ಪು ಅನಿಸ್ತೈತಮ್ಮ. ಯಾಕಂತಂದರೆ ಅದು ನಿನ್ನ ಮಗು, ನೀನು ಜೊತೆಗಿದೆಯಲ್ಲ, ಅವ್ರಿಗೂ ಆ ಮಗುಗೂ ಸಂಬಂಧ ಇಲ್ಲ. ಇವಾಗ ಆ ಮಗು ಚೆನ್ನಾಗಿ ಅವಳೆ. ಸ್ನೇಹ ಸ್ವಂತ ಮಗುಕಿನ್ನ ಹೆಚ್ಚಾಗಿ ನೋಡ್ಕೊತಾಳೆ. ಸ್ನೇಹ ಹೇಳ್ದಂಗೆ ಅವಳು ಕೇಳೋದಲ್ಲ, ಅವಳು ಹೇಳ್ದಂಗೆ ಸ್ನೇಹ ಕೇಳ್ತಾವಳೆ. ಆಯಿತಾ? ಮಗುಗೆ ಏನೂ ಕಡಿಮೆ ಆಗಿಲ್ಲ, ಚೆನ್ನಾಗೇ ನೋಡ್ಕೊತಾವಳೆ ಮಗುನ. ಮಗು ಅಲ್ಲೇ ಇರೋದೇ ಉತ್ತಮ ಅನಿಸ್ತೈತಮ್ಮ. ಇಲ್ಲ ತಾತ, ಇಲ್ಲ, ನನ್ನ ಮಗು ನನಗೆ ಬೇಕು. ನಾನು ಕರ್ಕೊಂಡೋಗ್ತೀನಿ ನನ್ನ ಮಗುನ. ಒಂದು ನಿಮಿಷ ನಾನು ಅಲ್ಲಿ ಬಿಡಲ್ಲ. ನನ್ನ ಮಗುನ ಕರ್ಕೊಂಡೋಗ್ತೀನಿ. ನನ್ನ ಮಗು ನನಗೆ ಬೇಕು. ನನ್ನ ಮಗಳಿಗೋಸ್ಕರ ನಾನೇ ಬೇರೆ ಇರ್ತೀನಿ. ಒಂದು ವೇಳೆ ಅಜಯ್ ಮಗು ಬೇಡ ಅಂತಂದರೆ ಅವನ್ನೇ ಬಿಟ್ಟು ಹೋಗಿ ರೆಡಿಯಾಗಿದ್ದೀನಿ. ಇನ್ನು ಮುಂದೆ ನನ್ನ ಮಗಳಿಗೋಸ್ಕರ ಜೀವನ ಮಾಡ್ತೀನಿ ನಾನು. ನನ್ನ ಮಗುನ ಒಂದು ನಿಮಿಷ ಬಿಡಲ್ಲ ಅಲ್ಲಿ. ನೀನು ತಪ್ಪು ತಿಳ್ಕೊತಾ ಇದೆಯಮ್ಮ. ನಮ್ಮ ಮೊಮ್ಮಗಳು ಚೆನ್ನಾಗೇ ನೋಡ್ಕೊತಾವಳಮ್ಮ. ಬೇಕಾದ್ರೆ ನೀನು ಹೋಗಿ ಅಕ್ಕಪಕ್ಕ ವಿಚಾರಿಸ್ಬಿಟ್ಟು ಆಮೇಲೆ ನಿಮ್ಮ ಮಗುನ ಕರ್ಕೊಂಡು ಹೋಗು. ನಾನು ಯಾರನ್ನೂ ವಿಚಾರಿಸಲ್ಲ ತಾತ. ನನ್ನ ಮಗು ನಾನು ಕರ್ಕೊಂಡು ಹೋಗ್ತೀನಿ. ರಾಮು ಸರ್, ನಡೀರಿ. ನೀವು ಇಷ್ಟೊಂದು ಪೋಸ್ಟ್ ಮಾಡೋವಾಗ ಊಟ ಮಾಡದೆ ಹೋದರೆ ತಪ್ಪಾಗುತ್ತೆ. ಬನ್ನಿ ಮೇಡಮ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಬನ್ನಿ. ಎಲ್ಲ ವಿಷಯ ಹೇಳಿ ಒಳ್ಳೇದು ಮಾಡ್ತಾ ಇದ್ದಾನು. ಇಲ್ಲ ಅಂತಿದ್ರೆ ನನ್ನ ಭ್ರಮೆಯಲ್ಲೇ ಜೀವನ ಮಾಡ್ತಾಯಿದ್ದೆ ಸಾಯೋವರ್ಗೂ. ಇವಾಗಲಾದರೂ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತೇನೆ? ಫಸ್ಟು ನಿನ್ನ ಮಗಳನ್ನ ಕರ್ಕೊಂಡೋಗು. ಎತ್ತು ತಾಯಿನ ಬೇರೆಯವರೇ ಕರ್ಕೊಂಡೋಗಿ ನಿನ್ನ ಮಗಳನ್ನ ಸಾಕೋಕ್ಕೆ ಹೋಗ್ತಾ ಇಲ್ಲ. ನಿನಗೆ ಎತ್ತು ಮಗಳನ್ನ ಯಾಕೆ ದೂರ ಮಾಡ್ತೀಯಾ? ನಿನ್ನಂಥ ತಾಯಿಗಳು ಇರ್ತಾರ ಪ್ರಪಂಚದೊಳಗೆ?
ಇಲ್ಲದನು ಇವಾಗ ಇಲ್ಲಿಂದ ಸೀದಾ ಸಂಜಯ್ ಮನೆಗೆ ಹೋಗಿ ನನ್ನ ಮಗಳು ಕರ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ. ಅಜಯ್ ಒಂದು ವೇಳೆ ನನ್ನ ಮಗಳನ್ನ ಒಪ್ಪಲಿಲ್ಲ ಅಂತಂದರೆ ನಾನೇ ಸಪ್ರೇಟ್ ಇರ್ತೀನಿ. ಸಪ್ರೇಟಾಗಿ ನನ್ನ ಮಗಳು ನಾನು ಸಾಕ್ಕೊತೀನಿ. ನಾನಂತೂ ಒಂದು ಸೆಕೆಂಡ್ ಅಲ್ಲಿ ಬಿಡಲ್ಲ ಅಂದರೆ ಬಿಡಲ್ಲ. ನನ್ನ ಮಗಳು ನನಗೆ ಬೇಕು. ಸರಿ, ನಾನು ಹೋಗ್ತೀನಿ. ಅಯ್ಯ ಭಗವಂತ, ನನ್ನ ಆಸೆ ಒಬ್ಬರು ನೆರವೇರಿಸಲಿಲ್ಲಲ್ಲ. ನಾನಿದ್ದೀನಲ್ಲ. ನೀನ್ಯಾರು? ನಾನು ಕೃಷ್ಣ. ಬಾ ನನ್ನ ಜೊತೆ. ನಿನ್ನ ಆಸೆ ಏನಾಯ್ತು ಅದೆಲ್ಲ ನೆರವೇರಿಸ್ತೀನಿ. ಬಾ. ನಿನ್ನ ಜೊತೆ ನಾನೇ ಬರಬೇಕು? ಬಾ ಅಂದರೆ ಬರಬೇಕು ಅಷ್ಟೇ. ಬರಲ್ಲ ನಾನು. ಬರಲ್ಲ ಅಂತಂದರೆ ಬಿಡ್ಬೇಕಲ್ಲ ನಿನ್ನ. ನಾನು ನನ್ನ ಜೊತೆ ಸುಮ್ಮನೆ ನೀನು ಬರ್ತಾ ಇರಬೇಕು. ಗಲಾಟೆ ಮಾಡೋಂಗಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ. ಬಾ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ನಿಂಗೆ ಏನು ಬೇಕೋ ಅದೆಲ್ಲ ನಾನೇ ಕೊಡಿಸ್ತೀನಿ. ಬಾ ಬಾ. ಸಂಜೆ ಹತ್ರ ತಾಳಿ ಕಳಿಸ್ಬೇಕು. ಸರಿ, ತಾಳಿ ಕಳಿಸ್ತೀನಿ. ಬಾ. ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಬಾ. ಬಾ ನನ್ನ ಜೊತೆ. ನಿಜ ಹೇಳ್ತಾ ಇದೆಯಾ ತಾನೇ? ನಿಜನೇ ಹೇಳ್ತಾ ಇದ್ದೀನಿ. ಬಾ ಬಾ ನನ್ನ ಜೊತೆ. ನಿನಗೆ ಮೋಸ ಮಾಡಲ್ಲ ನಾನು. ಬಾ. ಸಂಜಯ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದೇನು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀರಾ? ನಿನಗೆ ಮನುಷ್ಯ ರೂಪ ಬೇಡವಾ? ಮನುಷ್ಯ ರೂಪನಾ? ಅದು ನನಗೆ ಸಿಗಲ್ಲಲ್ಲ. ಸಿಗುತ್ತೆ. ಹೌದಾ? ಹೌದಾ? ನೀನು ಮತ್ತೆ ಪುನರ್ಜನ್ಮ ಪಡಿಬೇಕು ತಾನೇ? ಪಡಿಬೇಕು. ಮಗು, ಅಲ್ಲಿ ಕಾಣಿಸ್ತಾವನಲ್ಲ ಚಂದ್ರ, ಅಲ್ಲಿವರೆಗೂ ಹೋಗು. ನೀನು ಪುನರ್ಜನ್ಮ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಬೇಡ, ನಾನು ಹೋಗಲ್ಲ. ಇಲ್ಲೇ ಯಾರ್ದಾದ್ರೂ ದೇಹದೊಳಗಿರ್ತೀನಿ. ಎಷ್ಟು ದಿನ ಅಂತ ಇರ್ತೀಯ? ಹೋಗು, ನೆಮ್ಮದಿಯಾಗಿ ಹೋಗು, ಖುಷಿಯಾಗಿ ಹೋಗು. ಹೋಗು, ನಾನು ಹೇಳ್ದಂಗೆ ಕೇಳು. ನಾನೊಬ್ಬಳ ಅನಾಥಳು. ಅಮ್ಮನ ಪ್ರೀತಿ ಗೊತ್ತಿಲ್ಲ, ಅಪ್ಪನ ಪ್ರೀತಿ ಗೊತ್ತಿಲ್ಲ. ಅಣ್ಣ, ತಂಗಿ, ತಮ್ಮ ಅವ್ರ ಪ್ರೀತಿ ಹೆಂಗೈತೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಂಗೆ ಪುನರ್ಜನ್ಮ ಸಿಕ್ಕೇ ಸಿಗುತ್ತೆ. ಖುಷಿಯಾಗಿ ಹೋಗು. ನಾನು ಹುಟ್ಟಿ ಮತ್ತೆ ಬರೋದು ಯಾವಾಗ? ನಾನು ಹೇಳ್ತೀನಿ ಹೋಗು. ನಿಂಗೊಂದು ಅವಕಾಶ ಕೊಡ್ತೀನಿ. ಹೋಗು. ಹೋಗದೆ ಬೇರೆ ದಾರಿ ಇಲ್ಲ? ಖಂಡಿತ ಬೇರೆ ದಾರಿ ಇಲ್ಲೇ ಇಲ್ಲ. ನೀನು ಹೋಗಲೇಬೇಕು. ಹೋಗು, ನಗನಗ್ತಾ ಹೋಗು. ನೀನು ಹೇಳ್ದಂಗೆ ನಗನಗ್ತಾ ಹೋಗ್ತಾ ಇದ್ದೀನಿ. ಹೋಗು. ಅಪ್ಪ, ಸಾಕಾಯ್ತು ನನಗೆ. ಹೋಗಿ ಒಂದು ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಮೊದಲಲ್ಲಿ ಮಾಡ್ಕೊಂಡು ನಿದ್ದೆ ಮಾಡಬೇಕು. ಮುಂದುವರಿಯುವುದು.